ನೀವು ರಾತ್ರಿ ದಾರು ಕುಡಿತೀರಪ್ಪ, ಹಗಲತ್ತ ಅಭಿಷೇಕ ಕುಡಿತೀರಿ. ಕೆಲವರು ಈಗಾಗಲೇ ಆಡಿದಾರಲ್ಲ, ಅನೇಕ ಮಠಗಳಲ್ಲಿನೇ ಮದ್ಯಪಾನ ನಡೀತಾ ಇದೆ. ಹಗಲತ್ ಕುಡಿತೈತ್ರಿ ಮಂದಿ, ನಮ್ಗೆ ಗೊತ್ತೈತಿ. ಇವ್ರು ರಾತ್ರಿ ಕೋಲ್ಡ್ ಡ್ರಿಂಕ್ ಒಯ್ತಾರ್ರಿ ಅನ್ನ. ಸುಧಾರಣೆ ಆಗ್ಬೇಕಾಗಿರೋದು ನಮ್ಮಲ್ಲಿ. ಅಲ್ರೋ, ದೇವರ ಪ್ರತಿನಿಧಿ ಅಂತ ನಿಮ್ಮ ಪಾದ ತೊಳ್ಕೊಂಡು ಕುಡಿತಾರ. ನೀವು ರಾತ್ರಿ ದಾರು ಕುಡಿತೀರಪ್ಪ, ಹಗಲತ್ತ ಅಭಿಷೇಕ ಕುಡಿತೀರಿ. ಸನ್ಯಾಸಿಗಳಂತ ಅಲ್ಲಿ ಒಂದು ದೊಡ್ಡ ಮಠ ಐತೆ, ಅಲ್ಲಿ ಸನ್ಯಾಸಿಗಳು ಭಾಳ ಇರ್ತಾರೆ. ನಾ ಹೆಸರು ಹೇಳುದಿಲ್ಲ ನಿಮ್ಗೆ. ಅಲ್ಲಿ ಮಗ್ಲ ನಮ್ಮ ಶಿಷ್ಯಂದು ಒಂದು ಕೋಲ್ಡ್ ಡ್ರಿಂಕ್ದ ಅಂಗಡಿ ಐತಿ. ಅವ ನನಗಂದ, ಅಪ್ಪವ್ರ ಈ ಸನ್ಯಾಸಿಗಳು ರಾತ್ರಿ ಕೋಲ್ಡ್ ಡ್ರಿಂಕ್ ಎದಕ್ಕೆ ಹೋಯ್ತಾರ್ರಿ ಅಂತ ಅಂದವನ. ಹಗಲತ್ ಕುಡಿತೈತ್ರಿ ಮಂದಿ, ನಮ್ಗೆ ಗೊತ್ತೈತಿ. ಇವ್ರು ರಾತ್ರಿ ಕೋಲ್ಡ್ ಡ್ರಿಂಕ್ ಒಯ್ತಾರ್ರಿ ಅನ್ನ. ಏನ್ ನನಗೂ ಗೊತ್ತಿಲ್ಲ ಬಿಡ್ರಿ. ಇಲ್ರಿ, ದಾರುದಾಗ ಕುಡ್ಸಕ್ ಒಯ್ತಿರ್ತಾರ ಮಂದಿ ಅಂತಂದ. ಅದೇ ಉತ್ತರ ನೋಡ ಪಾತ್ರ. ಉಳ್ದವ್ರು ಹೋದ್ರ ನಮಗೆ ಸಂಶಯ ಬರುದಿಲ್ರಿ, ಸ್ವಾಮಿಗಳು ತಗೊಂಡ್ ಹೋಗ್ತಾರ್ರಿ ರಾತ್ರಿ ಬಂದು ಅಂತಂದ. ನನ್ ಮುಂದೆ ಹೇಳಿದ್ ಬಹಳ ಚಲೋ ಆಯ್ತು. ಮುಂದಿನ ಹೇಳಕ್ ಹೋಗ್ಬೇಡ. ನೀವು ಬಸವ ತತ್ವವನ್ನ ಪರಿಪಾಲನೆ ಮಾಡ್ಬೇಕು ಅನ್ನೋದಾದ್ರೆ ಮೊದಲನೇ ಹಣೆ ಮೇಲೆ ವಿಭೂತಿ ಧರಿಸ್ಕೊಳ್ಳೋದನ್ನ ರೂಢಿಸ್ಕೊಳ್ಬೇಕು. ಕೊರಳಲ್ಲಿ ಇಷ್ಟಲಿಂಗವನ್ನ ಕಟ್ಕೊಳ್ಬೇಕು. ನಿಜಾಚರಣೆಗಳಿಗೆ ಇವು ಮೊದಲನೇ ದಾರಿ. ಮೂರನೇದು, ಅನೇಕ ರೀತಿಯ ದುರ್ವ್ಯಸನ ದುರಾಚಾರಗಳಿದಾವಲ್ಲ, ಆ ದುರ್ವ್ಯಸನ ದುರಾಚಾರಗಳಿಂದ ಮುಕ್ತರಾಗಬೇಕು. ಹಾಗಾದಾಗ ಮಾತ್ರ ನಾವು ನಮ್ಮ ಧರ್ಮವನ್ನ ಇನ್ನಷ್ಟು ಗಟ್ಟಿಗೊಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದ್ರೆ ಆಡಿಕೊಳ್ಳೋರಿಗೆ ಅವಕಾಶ ಕೊಟ್ಟಾಗುತ್ತೆ. ಕೆಲವರು ಈಗಾಗಲೇ ಆಡಿದಾರಲ್ಲ, ಅನೇಕ ಮಠಗಳಲ್ಲಿನೇ ಮದ್ಯಪಾನ ನಡೀತಾ ಇದೆ. ಅನೇಕ ಮಠಗಳಲ್ಲಿ ಹಾಗೆ ನಡೆಯುತ್ತಾ ಹೀಗೆ. ಅದಕ್ಕಾಗಿ ನಾವು ಆರಂಭದಲ್ಲೇ ಹೇಳ್ಕೊಂಡಿದ್ದು, ಸುಧಾರಣೆ ಆಗಬೇಕಾಗಿರೋದು ನಮ್ಮಲ್ಲಿ. ನಾವು ಮಠಾಧಿಪತಿಗಳು ಸುಧಾರಣೆ ಆಗಿಬಿಟ್ರೆ ಖಂಡಿತ ಭಕ್ತರನ್ನ ಸನ್ಮಾರ್ಗದಲ್ಲಿ ತರಲಿಕ್ಕೆ ಸಾಧ್ಯ ಆಗುತ್ತೆ. ಆ ಕೆಲಸವನ್ನ ಮುಂದಿನ ದಿನಮಾನಗಳಲ್ಲಿ ತುಂಬಾ ವೇಗವಾಗಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಆಶಯ.